ಸೊ ಈಗ ಎಲ್ಲ ಚರ್ಚೆ ಆಗ್ತಿರೋದು ಇದೇ ವಿಚಾರ. ಯತೀಂದ್ರ ಹೇಳಿಕೆಗೆ ಈಗ ಮಾಗಡಿ ಬಾಲಕೃಷ್ಣ ಕಿಡಿಕಾರಿದ್ದಾರೆ. ಹಾಗೆ ಶುರುವಾಗೋದು ಒಬ್ಬರಿಂದ ಒಬ್ಬರಿಗೆ. ಈಗ ಯತೀಂದ್ರ ಮಾತು ಅವಶ್ಯಕತೆ ಇರಲಿಲ್ಲ. ನಮ್ಮಲ್ಲಿ ಹೈಕಮಾಂಡ್ ಎಲ್ಲವನ್ನೂ ಕೂಡ ತೀರ್ಮಾನ ಮಾಡುತ್ತೆ, ನೀವು ಯಾಕೆ ಮಧ್ಯದಲ್ಲಿ ಬಾಯಾಗ್ತೀರಾ, ಸುಮ್ಮನೆ ಮಾತಾಡಬೇಡಿ ಅಂತ ನೋಡಿ. ಈಗ ಎಲ್ಲರೂ ಕೂಡ ಯತೀಂದ್ರ ಕಡೆಗೆ ತಿರ್ಕೊಂಡಿದ್ದಾರೆ. ಅದರಲ್ಲೂ DKC ಬಣದವರಂತೂ ಯತೀಂದ್ರ ವಿರುದ್ಧ ಮಾತನಾಡಿದ್ದಾರೆ. ನಾನು ನಿನ್ನೆ ಹೇಳಿದೆ ಇದನ್ನು, ನೋಡಿ ನಾಳೆಯಿಂದ ಶುರುವಾಗುತ್ತೆ ಅಂತ. ಹಾಗೆ ಎಲ್ಲರೂ ಈಗ ಯತೀಂದ್ರ ವಿರುದ್ಧ ಮುಗಿಬಿದ್ದಿದ್ದಾರೆ. ಮಾಡ್ತೀನಿ. ಬೇಳೂರು ಗೋಪಾಲಕೃಷ್ಣ ಮಾತು ಹೇಳಿದ್ದಾರೆ ಸರ್, ಪದೇ ಪದೇ ಹೈಕಮಾಂಡ್ ಸುಮ್ಮನಿರಿ ಅಂತ ಹೇಳಿದ್ಮೇಲೆ ಹಿಂಗೆ ಮಾಡಿ ಯಾಕೆ ಸುಮ್ಮನೆ ಬಿಜೆಪಿ ಅವರಿಗೆ ಕೊಡ್ತೀರಾ ಅಂತ ಹೇಳಿದ್ದಾರೆ. ಪಕ್ಷದ ಸಭೆಯಲ್ಲಿ ಪ್ರಸ್ತಾಪ ಮಾಡ್ತೀವಿ. ಖಂಡಿತ ಅದು ಬೇಳೂರು ಗೋಪಾಲಕೃಷ್ಣ ಅವ್ರಿಗೆ ನಾನು ಎಂಡಾರ್ಸ್ ಮಾಡ್ತೀನಿ, ಅವ್ರ ಮಾತುಗಳನ್ನ ಎಂಡಾರ್ಸ್ ಮಾಡ್ತೀನಿ ನಾನು. ಇದು ಅವಶ್ಯಕತೆ ಇಲ್ಲದೆ ಇರತಕ್ಕಂಥ ವಿಚಾರಗಳು ಚರ್ಚೆ ಅನವಶ್ಯಕವಾಗಿ ಆಗ್ತಾ ಇದೆ. ಅದಕ್ಕೊಂದು ಅಂತಿಮವಾದ ರೂಪವನ್ನು ಹೈಕಮಾಂಡ್ ಕೊಡಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅವ್ರು ಏನು ಬಳಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ, ನಾವೆಲ್ಲ ಕರೆಕ್ಟಾಗಿದ್ದೀವಿ. ನಮ್ಮ ಅಭಿಪ್ರಾಯ ಹೇಳ್ತಾ ಇದ್ದೀವಿ ಅಷ್ಟೇ. ನಮಗಿನ್ನ ಅವ್ರು ನಾನು ಹೇಳುವ ನಮ್ಮ ತಟ್ಟಲ್ಲಿ ಬರೀ ನೊಣ ಬಿದ್ದದೆ, BJP ಅವ್ರ ತಟ್ಟಲ್ಲಿ ಹೆಗಣನೇ ಬಿದ್ದದೆ. ನೋಡ್ರಿ, ಇದು ಚರ್ಚೆ ಮಾಡ್ತಕ್ಕಂಥ ವಿಚಾರ ಅಲ್ಲ. ಅವ್ರವ್ರ ಅಭಿಮಾನಿಗಳು ಅವ್ರವ್ರ ಪರವಾಗಿ ಬ್ಯಾಟಿಂಗ್ ಆಡ್ತಕ್ಕಂಥದ್ದು ಸಹಜ. ಅದನ್ನು ಬ್ಯಾಟಿಂಗ್ ಆಡ್ತಾ ಇದ್ದಾರೆ, ಅದನ್ನು ಚರ್ಚೆ ಮಾಡ್ತಕ್ಕಂಥ ವಿಷಯ ಅಲ್ಲ. ನಮ್ಮಲ್ಲಿ ಹೈಕಮಾಂಡ್ ಸ್ಟ್ರಾಂಗ್ ಆಗಿದೆ, ಇಟ್ ವಿಲ್ ಟೇಕ್ ದಿ ಡಿಸಿಷನ್. ಇದೇ ವಿಚಾರಕ್ಕೆ ಸಿದ್ದರಾಮಯ್ಯನವರು ತಮ್ಮ ಪುತ್ರನನ್ನು ಕರೆಸಿ ಕಿವಿ ಮಾತು ಹೇಳಿದ್ದು, ಈಗ ಮಾತಾಡಬೇಡ ಸುಮ್ಮನಿರಪ್ಪ ಅಂತ. ಯಾಕೆಂದರೆ ಪಕ್ಷದ ಒಳಗಡೆನೆ ಅವ್ರ ವಿರುದ್ಧನೇ ಮಾತಾಡ್ತಾರೆ. ಒಬ್ಬೊಬ್ಬರು ಒಂದೊಂದು ಸ್ಟೇಟ್ಮೆಂಟ್ ಕೊಡೋದಕ್ಕೆ ಶುರು ಮಾಡಿದ್ದಾರೆ ಈಗ ಯತೀಂದ್ರ ವಿರುದ್ಧ.